ನಮಸ್ತೆ. ಬಸವರಾಜಯ್ಯ, ದಾವಣಗೆರೆ ಜಿಲ್ಲಾ ಅಧ್ಯಕ್ಷರು. ವಿಷಯ ಏನಪ್ಪ ಅಂತಂದರೆ, ಇಲ್ಲಿ ಸುಲಿಗೆಕೋರರು ಮತ್ತು ಲೋಕಾಯುಕ್ತ ಸಂಸ್ಥೆಯ ಬಗ್ಗೆ ಮಾಧ್ಯಮಗಳಿಗೆ ವರದಿಯಾಗಿರುವ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಸಂಸ್ಥೆಯ ಅಧ್ಯಕ್ಷತೆ ಮತ್ತು ಭ್ರಷ್ಟಾಚಾರದ ವಿಚಾರವಾಗಿ ಲೋಕಾಯುಕ್ತರ ಕಚೇರಿಯಲ್ಲಿ ಈ ಕೂಡಲೇ ಅಗತ್ಯವಾಗಿ ಬೇಕಾಗಿರುವ ಸುಧಾರಣೆಗಳ ಬಗ್ಗೆ ಅರ್ಜಿ ಕೊಡೋದಕ್ಕೆ ಬಂದಿದ್ದೀವಿ. ಈಗ ಆಲ್ರೆಡಿ ನಾವು ಒಳಗಡೆ ಹೋಗಿ ಅರ್ಜಿ ಮನವಿ ಕೊಟ್ಟ ನಂತರ ಸಾಹೇಬರು ಮನವಿ ಇಸ್ಕೊಂಡಿದ್ದಾರೆ. ಮನವಿ ಇಸ್ಕೊಂಡ್ಬಿಟ್ಟು ನಮಗೆಲ್ಲರಿಗೂ ಹೇಳಿದ್ದಾರೆ, ನಾವು ನಿಮ್ಮ ಒಂದು ಲೈವ್ ಕೊಡಿ ಅಂತ ಕೇಳಿದ್ವಿ. ಅದನ್ನು ಇಲ್ಲ, ನಮ್ಮ ಒಂದು ಸ್ಥಿತಿ ಇರೋದು ಆ ಥರ ಲೈವ್ ಕೊಡೋಕ್ಕೆ ಬರೋಂಗಿಲ್ಲ, ಬೇಡ, ನೀವು ನಿಮ್ದು ಏನೈತೆ ಅದನ್ನು ಕೊಟ್ಟು ಮಾಡ್ಕೊಂಡು ಹೋಗಿ ಅಂತಂದರು. ಅದರ ಮೊದಲು ನಾನು ಇವ್ರನ್ನ ಪರಿಚಯ ಮಾಡ್ಕೋಬೇಕಾಯಿತು. ಇವಾಗ ನಾನು ಪರಿಚಯ ಮಾಡ್ಕೊತೀನಿ. ಮೊದಲನೇದು ಬಂದು ನಮ್ಮ ವೀರಭದ್ರಪ್ಪ, ರಾಜ್ಯ ಸಂಘಟನಾ ಕಾರ್ಯದರ್ಶಿ. ಹಾಗೆ ನಮ್ಮ ದಾವಣಗೆರೆ ಗೌರವಾಧ್ಯಕ್ಷರು. ಹಾಗೆ ನಮ್ಮ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್, ಗೌರವಾಧ್ಯಕ್ಷರು ಮಂಜುನಾಥ್, ಹಳ್ಳಿಕೇರಿ ಪ್ರಚಾರ ಮಾಡಿ. ಹಾಗೆ ನಮ್ಮ ಪುಟ್ಟ ನಾಯಕರು ಪ್ರಧಾನ ಕಾರ್ಯದರ್ಶಿ, ಹಾಗೆ ಅಜ್ಜಯ್ಯನವರು ಅವರು ಕಾರ್ಯದರ್ಶಿ, ಹಾಗೆ ನಮ್ಮ ಪ್ರಕಾಶ್ ನಾಯಕರು ಏನಾಗಿದ್ದಾರೆ ಸದಸ್ಯರು, ಹಾಗೆ ನಮ್ಮ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಗುಡ್ಡಪ್ಪನವರು, ಹಾಗೆ ನಮ್ಮ ವಿಡಿಯೋ ಮಾಡ್ತಿರ್ತಕ್ಕಂಥ ಇವರು ಅಭಿಷೇಕ್ ಅವರು ರಾಜ್ಯ ಯುವ ಘಟಕದ ಉಸ್ತುವಾರಿಗಳಾಗಿದ್ದಾರೆ. ಇಷ್ಟು ಜನ ಸೇರಿ ನಾವು ಇವತ್ತು ಈ ಮನವಿ ಕೊಡೋದಕ್ಕೆ ಬಂದಿದ್ದೀವಿ. ನಾನು ಇದ್ರ ಮುಂದಿಂದು ನಮ್ಮ ರಾಜ್ಯ ಕಾರ್ಯದರ್ಶಿಯಾಗಿರ್ತಕ್ಕಂಥ ನಮ್ಮ ಜಿಲ್ಲೆಯ ಉಸ್ತುವಾರಿಯಾಗಿರ್ತಕ್ಕಂಥ ವೀರಭದ್ರಪ್ಪನವರಿಗೆ ಮಾತಾಡೋದಕ್ಕೆ ನಮಸ್ಕಾರ. ನಾನು JS ವೀರಭದ್ರಪ್ಪ, ದಾವಣಗೆರೆ ಜಿಲ್ಲೆ ಉಸ್ತುವಾರಿ, ರಾಜ್ಯ ಸಂಘಟನಾ ಕಾರ್ಯದರ್ಶಿ. ಬಂಧುಗಳೇ, ಇವತ್ತು ವಿಚಾರ ಏನಪ್ಪ ಅಂತಂದರೆ, ದಾವಣಗೆರೆ ಜಿಲ್ಲೆಯಲ್ಲಿ ಇವತ್ತು ನಾವು ಲೋಕಾಯುಕ್ತ ಆಫೀಸ್ಗೆ ಭೇಟಿ ಮಾಡ್ತಾ ಇದ್ದೀವಿ. ವಿಷಯ ಇಷ್ಟೇ, ಲೋಕಾಯುಕ್ತದಲ್ಲಿ ಇವತ್ತು ಲೋಕಾಯುಕ್ತ ರಾಜ್ಯದಲ್ಲಿ ಯಾವ ಥರ ಅಂತಂದರೆ ನಮಗೆಲ್ಲ ಗೊತ್ತಿದೆ. ಲೋಕಾಯುಕ್ತನೇ ನಮಗೆ ಭ್ರಷ್ಟಾಚಾರ ತಡೆಯೋದಕ್ಕೆ ಲೋಕಾಯುಕ್ತನೇ ನೇಮಿಸಿರೋಂಥ ನಮ್ಮ ರಾಜ್ಯದಲ್ಲಿ ಲೋಕಾಯುಕ್ತ ನೇಮಿಸಿದ್ದಾರೆ. ಆದ್ರೂ ಲೋಕಾಯುಕ್ತನೇ ಬೇಲಿ ಎದ್ದು ಒಳಮೇದಂಗಾದರೆ ನಮ್ಮ ರಾಜ್ಯದಲ್ಲಿ ಭ್ರಷ್ಟಾಚಾರ ನಿಭಾಯಿಸೋದು ಯಾರು? ಅದಕ್ಕೋಸ್ಕರ ನಮ್ಮ KRS ಪಾರ್ಟಿ ಇವತ್ತು ರಾಜ್ಯದಲ್ಲಿ ಭ್ರಷ್ಟಾಚಾರ ತಡೆಯುವಂಥ ಸಂಸ್ಥೆನೇ ಲಂಚಕೋರತನ ಬೀದಿಗೆ ಇಳಿದ್ಬಿಟ್ಟು ಲಂಚಕೋರತನ ಮಾಡ್ತಿದೆ ಅಂತಂದರೆ ಅದಕ್ಕೋಸ್ಕರ ಇದನ್ನು ಕಡಿವಾಣ ಹಾಕಬೇಕು ಅಂತಂದೇಳಿ ನಾವು ನಮ್ಮ ಪಾರ್ಟಿಯಿಂದ ಇದನ್ನು ಭ್ರಷ್ಟಾಚಾರ ಮುಕ್ತ ಲೋಕಾಯುಕ್ತಕ್ಕೆ ಒಂದು ಮನವಿ ಕೊಡಕ್ಕೆ ಬಂದಿದ್ವಿ. ಬಂಧುಗಳೇ, ಇವತ್ತು ನಾವು ಪರಿಗಣನೆ ಎಲ್ಲದನ್ನೂ ನಾವು ತಿಳ್ಕೋಬೇಕಾಗ್ತದೆ. ಏನಕ್ಕೋಸ್ಕರ ಅಂತಂದರೆ, ನಾವು KRS ಪಾರ್ಟಿಯವರು ಪ್ರತಿದಿನ ಭ್ರಷ್ಟಾಚಾರ ವಿರುದ್ಧ, ಲಂಚ ಮುಕ್ತ ವಿರುದ್ಧ ಮತ್ತು ಎಲ್ಲ ವಿರುದ್ಧನೂ ಹೋರಾಟ ಮಾಡ್ಕೊತ ಬರ್ತಾ ಇದ್ದೀವಿ. ಇವತ್ತು ಈ ಲೋಕಾಯುಕ್ತ ಸಂಸ್ಥೆನೇ ಎದ್ದು ಲಂಚ ಇದಕ್ಕೆ ನಿಂತಾಗ ಕಳ್ಳರನ್ನ ಹಿಡಿಯೋರು ಯಾರು? ಅದಕ್ಕೋಸ್ಕರ ದಯವಿಟ್ಟು ರಾಜ್ಯದಲ್ಲಿ ಲೋಕಾಯುಕ್ತ ಸಂಸ್ಥೆನ ಏನೋ ಅಲ್ಲಿ ಲಂಚಕೋರತನ ಮಾಡಿರುವಂಥ SP ಅವರಿಗೆ ಕಾನೂನು ಕ್ರಮ ಜರುಗಿಸ್ಬೇಕಂತೇಳಿ ನಾನು ವಿನಂತಿ ಮಾಡಿಕೊಳ್ತೇನೆ. ಹಾಗೆ ನಮ್ಮ ಜಿಲ್ಲಾ ಬಾಡಿಯಲ್ಲಿ ಇರುವಂಥ ಎಲ್ಲ ನಮ್ಮ ಹಳ್ಳಿಕೆರೆ ಮಂಜುನಾಥ್ ಸರು, ಪುಟ್ಟ ನಾಯಕ್ ಅವರು, ಮತ್ತು ಅಜ್ಜಯ್ಯನವರು, ಪ್ರಕಾಶ್ ನಾಯಕ್ ಅವರು, ಹಾಗೆ ನಮ್ಮ ಜಿಲ್ಲಾಧ್ಯಕ್ಷರು, ಹಾಗೆ ನಮ್ಮ ಗುಡ್ಡಪ್ಪರು, ಅಭಿಷೇಕ್ ಬಂದಿದ್ದಾರೆ. ಅದಕ್ಕೋಸ್ಕರ ಎಲ್ಲ ಜಿಲ್ಲೆಯಲ್ಲಿ ನಮ್ಮ ಪಕ್ಷದ ವತಿಯಿಂದ ಇಡೀ ಜಿಲ್ಲೆಯಲ್ಲಿ ಲೋಕಾಯುಕ್ತಕ್ಕೆ ಒಂದು ಮನವಿ ಕೊಡ್ತಾ ಇದ್ದೀವಿ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಜನಗಳು ಎಚ್ಚೆತ್ಕೋಬೇಕು. ಈಗ ರಾಜ್ಯದಲ್ಲಿ ಏನಾಗ್ತಿದೆ ಅಂತ ನಮಗೆಲ್ಲ ಗೊತ್ತಿರೋ ವಿಚಾರನೇ, ನ್ಯೂಸಲ್ಲೆಲ್ಲ ಬಂದಿದೆ. ಲೋಕಾಯುಕ್ತರು ಭ್ರಷ್ಟಾಚಾರ ಬೀದಿಗಿಳಿದು ಮಾಡ್ತಿದ್ದಾರೆ ಅಂತ ಹೇಳಿ ಅದನ್ನು ಕಂಡುಬಿಟ್ಟು ನಮ್ಮ ಪಕ್ಷದವರು ನಾವೆಲ್ಲ ಸೇರಿಬಿಟ್ಟು ಒಂದು ಲೋಕಾಯುಕ್ತ ಮನೆ ಕೊಡ್ತೀವಿ. ನಾನು ಇವೆರಡು ಮಾತಾಡಿ ನಾನು ಮುಗಿಸ್ತೀನಿ. ಮುಂದೆ ವಿಚಾರ ಏನಾದರೂ ಮಾತಾಡಿದ್ರೆ ಮಂಜುನಾಥ್ ಸರ್ ಎರಡು ಮಾತಾ ಹೇಳಿ. ನಮಸ್ಕಾರ ಬಂಧುಗಳೇ, ನಾವು ಈ ದಿನ ಇಲ್ಲಿ ಲೋಕಾಯುಕ್ತ ಆಫೀಸಿಗೆ ಬಂದಿದ್ದೀವಿ. ನಮ್ಮ ಜಿಲ್ಲಾಧ್ಯಕ್ಷರಾದ ಬಸವರಾಜಯ್ಯನವರು ಮತ್ತು ರಾಜ್ಯ ಕಾರ್ಯದರ್ಶಿ, ಸಂಘಟನಾ ಕಾರ್ಯದರ್ಶಿ ಆಗಿರ್ತಕ್ಕಂಥ ವೀರಭದ್ರಪ್ಪನವರು
ಮತ್ತು ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಪುಟ್ಟನಾಯ್ಕ ಅವರು ಮತ್ತು ಕಾರ್ಯದರ್ಶಿ ಆಗಿರ್ತಕ್ಕಂಥ ಸ್ವಾಮಿಯವರು ಮತ್ತು ನಮ್ಮ ಸಂಘಟನಾ ಕಾರ್ಯದರ್ಶಿ ಆಗಿರ್ತಕ್ಕಂಥ ಗುಟ್ಟಪ್ಪನವರು ಹಾಗೂ ನಮ್ಮ ಪ್ರಕಾಶ್ ಅವರು ಮತ್ತು ಜಿಲ್ಲಾ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ಹಳ್ಳಿಕೇರಿ ಹಾಗೂ ನಮ್ಮ ರಾಜ್ಯ ಯುವ ಘಟಕದ ಉಸ್ತುವಾರಿ ಅಭಿಷೇಕ್ ಅವರು ಲೈವ್ ಮಾಡ್ತಿದ್ದಾರೆ. ಸೊ ಎಲ್ಲರಿಗೂ ನಮಸ್ಕಾರ ಬಂಧುಗಳೇ. ಈ ದಿನ ನಾವು ಲೋಕಾಯುಕ್ತ ಆಫೀಸಿಗೆ ಒಂದು ಮನವಿ ಕೊಡ್ಲಿಕ್ಕೆ ತಂದಿದ್ವಿ. ಅದರದ್ದು ಸಾರಾಂಶ ಏನಂದರೆ, ಈ ದಿನ ನಾನು ಸಂಕ್ಷಿಪ್ತವಾಗಿ ಹೇಳಿ ಮುಗಿಸ್ತೀನಿ. ಈ ದಿನ ಲೋಕಾಯುಕ್ತ ಆಫೀಸಲ್ಲಿರ್ತಕ್ಕಂಥ ಅಧಿಕಾರಿಗಳು ಇವತ್ತು ನ್ಯಾಯ ನಿಟ್ಟಿನಡಿ ಅವರು ಇವತ್ತು ಭ್ರಷ್ಟಾಚಾರದಲ್ಲಿ ತೊಡಗಿರ್ತಕ್ಕಂಥವ್ರನ್ನ ಒಂದು ನಿಟ್ಟಿನಲ್ಲಿ ಅವರು ಮಾಡ್ತಕ್ಕಂಥ ಲೋಪದೋಷಗಳನ್ನು ಅವರಿಗೆ ಮಟ್ಟ ಹಾಕಿ ಅವ್ರ ವಿರುದ್ಧವಾಗಿ ಸರಿದಾರಿ ತಂದು ಇದನ್ನು ನಡೆಸಬೇಕಾಗಿದ್ದು ಲೋಕಾಯುಕ್ತ ಸಂಸ್ಥೆಯ ಕೆಲವು ಒಂದು ವಿಚಾರ ಆಗಿರುತ್ತೆ. ಹಾಗಾಗಿ ಈ ದಿನ ನಾವು ಒಂದು ಲೋಕಾಯುಕ್ತ ಸಂಸ್ಥೆ ಅಂದರೆ ಒಂದು ಲೋಕಾಯುಕ್ತ ಒಂದು ಸಂಸ್ಥೆ ಆಫೀಸ್ ಅವರಿಗೆ ನನ್ನೆರಡು ಮಾತು ಏನಂದರೆ, ಲೋಕಾಯುಕ್ತ ಒಂದು ಸಂಸ್ಥೆಗೆ ಬೇಲಿನೇ ಎದ್ದು ಹೊಲ ಮೇಯಬಾರದು. ಬೇಲಿನೇ ಎದ್ದು ಹೊಲ ಮೇಯಿದ್ರೆ ಹೊಲ ಇರಲ್ಲ. ಹಾಗಾಗಿ ಆ ನಿಟ್ಟಿನಲ್ಲಿ ತಮ್ಮಲ್ಲಿ ಒಂದು ಪ್ರಾರ್ಥನೆ, ಎಲ್ಲರೂ ಕೂಡ ಕಾರ್ಯದಕ್ಷತೆಯಿಂದ ಪ್ರಾಮಾಣಿಕವಾಗಿ ಲೋಕಾಯುಕ್ತ ಅಧಿಕಾರಿಗಳು ನೀವು ಕಾರ್ಯನಿರ್ವಹಿಸಬೇಕು. ಭ್ರಷ್ಟರ ಬಗ್ಗೆ ನೀವು ಭ್ರಷ್ಟಾಚಾರ ಮಾಡುವವರ ಬಗ್ಗೆ ಮತ್ತು ಅವರು ಏನು ಲಂಚಗುಳಿತನ ಮಾಡ್ತಾರೆ ಅವ್ರನ್ನೆಲ್ಲ ಒಂದು ಸೆದೆಬಡಿದು ತಮ್ಮ ಒಂದು ಕಾರ್ಯವೈಖರಿನ ರಾಜ್ಯದ ಜನತೆಗೆ ಮುಟ್ಟುವ ಹಾಗೆ, ಒಳ್ಳೆ ಕಾರ್ಯ ಮಾಡ್ತಿದ್ದಾರೆ ಅನ್ನೋ ಒಂದು ಕಾರ್ಯ ಮುಟ್ಟುವ ಹಾಗೆ ತಾವು ಆ ನಿಟ್ಟಿನಲ್ಲಿ ಇವತ್ತು ನೀವು ಕಾರ್ಯ ಮಾಡಿದರೆ ಅದು ನೀವು ಕರ್ನಾಟಕ ಜನತೆಗೆ ಇವತ್ತು ಕೊಡ್ತಕ್ಕಂಥ ಒಂದು ಕೊಡುಗೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ನಾನು ಎರಡು ಮಾತನ್ನು ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ನಮಸ್ಕಾರ. ಈಗ ಬೇರೆ ಮಾತಾಡ್ತೀನಿ. ಬೋರ್ಡ್ ಬೇಡ ಲಾಂಗ್ ಆದ್ರೆ